ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಓಕೆ ಸಿಗ ಊಷ್ಟ ಆಗ್ಬಿಟ್ಟಿದೆ ಗೈಸ್. ಗಂಟ್ಲು RCB ಮ್ಯಾಚು, ಇಂಡಿಯಾ ಪಾಕಿಸ್ತಾನ ಮ್ಯಾಚು, ಎಲ್ಲ ಮ್ಯಾಚಲ್ಲೂ ಕಿರ್ಚಾಡಿ ಕಂಪ್ಲೀಟ್ ವಾಯ್ಸ್ ಔಟು. 2 ದಿವಸದಿಂದ ನಿದ್ದೆ ಇಲ್ಲ. ಯಾಕಂದರೆ ಕುಂಭಮೇಳ ವ್ಲಾಗ್ ಎಡಿಟ್ ಮಾಡೋ ಅಷ್ಟರಲ್ಲಿ ಎಷ್ಟು ಕಷ್ಟ ಆಯಿತು ಅಂತ ಹೇಳಿದ್ರೆ ಆ್ಯಂಟಿಬಯೋಟಿಕ್ಸ್ ಬೇರೆ ತೊಗೊಂಡಿದ್ದೀನಿ. ಸಿಕ್ಕಾಪಟ್ಟೆ ನಿದ್ದೆ ಹಿಡಿತಾಯಿದೆ. ಏನು ಮಾಡಿದ್ರು ಗಂಟ್ಲು ಅಂತೂ ಸರಿ ಹೋಗ್ತಾ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇಟ್ಸ್ ಓಕೆ. ಇವಾಗ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತಿನ ದಿನ ಲಾಸ್ಟ್ ಡೇ ಸ್ನಾನ ಮಾಡೋಕ್ಕೆ ಅಂತೇಳಿ ನಾವು ಮತ್ತೆ ಧೂಮ್ರಾವತಿ ಹತ್ರ ಹೋಗ್ತಾ ಇದ್ದೀವಿ, ಅಂದರೆ ಬಲಮುರಿ ಹತ್ರ ಹೋಗ್ತಾ ಇದ್ದೀವಿ. ಇವತ್ತು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ, ದೊಡ್ಡಪ್ಪನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಶಿವರಾತ್ರಿ ಯಾವ ಥರ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಪ್ರಪ್ರಥಮ ಬಾರಿಗೆ ಇವತ್ತು ನಮ್ಮ ದೊಡ್ಡಪ್ಪ ಅವರು ಊರ್ಗೂ ಮುಂಚೆ ಬಂದ್ಬಿಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಸನ್ಮಾನನೇ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸನ್ಮಾನ ಅಲ್ಲ, ಇದು ಯಾವ ಥರ ಸನ್ಮಾನ ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ ಗೈಸ್. ಇದು ಈ ಸೂರ್ಯ ಯಾವ ಕಡೆ ಹುಟ್ತಾನೆ ಇವತ್ತು ಅನ್ನೋದೇ ಕನ್ಫ್ಯೂಷನ್ ಆಗಿಬಿಟ್ಟಿದೆ ನನಗಂತೂ ಶಿವರಾತ್ರಿ ದಿನ. ಸೊ ಬನ್ನಿ ಗೈಸ್ ಹೋಗೋಣ. ಇವಾಗ ಯಾವ ಥರ ಇರುತ್ತೆ ಶಿವರಾತ್ರಿ ಅನ್ನೋದನ್ನ ತೋರಿಸ್ತೀನಿ. ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ದೊಡ್ಡಪ್ಪನ ಜೊತೆ ನಮ್ಮ ಯೋಗೇಶ್ ಅಣ್ಣನೂ ಬರ್ತಾ ಇದ್ದಾರೆ. ಫುಲ್ಲು ಜಾಮ್ ಪ್ಯಾಕ್ ನೋಡಿ, ಈ ಥರ ಬ್ರೇಕ್ ಹಾಕಿ ಅವಮಾನ ಮಾಡ್ತಾ ಇರೋದು. ನಾವು ಅವ್ರಿಗೆ ಸನ್ಮಾನ ಮಾಡೋಣ ಅಂದರೆ ಅವ್ರು ಈ ಥರ ಬ್ರೇಕ್ ಹಾಕಿ ಅವಮಾನ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಗೈಸ್. ಈಶಾನ್ ಕೃಷ್ಣನ ನಾನು ಎತ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಜಾಗ ಸಾಲಲ್ಲ ಅಂತೇಳಿ ಯೋಗೇಶ್ ಅಣ್ಣನೂ ಬಂದರು. ಸೊ ಅದಕ್ಕೋಸ್ಕರ ಯೋಗೇಶ್ ಅಣ್ಣನ ತಾರಲ್ಲಿ ಈಶಾನ್ಗೆ ಹೋಗ್ತಾ ಇದ್ದಾನೆ. ಇನ್ನೋವಾದಲ್ಲಿ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇವತ್ತು ಈಶಾನ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸು, ಯೋಗೇಶ್ ಅಣ್ಣಗೂ ಒಳ್ಳೆ ಎಕ್ಸ್ಪೀರಿಯನ್ಸು. ಇವಾಗ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಬಲಮುರಿಯ ಅಗಸ್ತೇಶ್ವರ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಶಿವರಾತ್ರಿ ಮಸ್ತಾಗಿ ರೆಡಿ ಮಾಡಿದಾರಲ್ಲ. ಕ್ಯಾಟ್ ಬೀಳಕ್ಕೆ ಹೋಗಿದ್ದಾನೆ ನೋಡಿ. ಭಕ್ತಿ ಗೈಸ್ ಇವೆಲ್ಲ. ಓಕೆ ಗೈಸ್, ಫೈನಲಿ ಲೊಕೇಶನ್ ಬಂದು ರೀಚ್ ಆಗಿದ್ದೀವಿ. ದೊಡ್ಡಪ್ಪ ಅಂತೂ ಫುಲ್ಲು ಟಿಪ್ ಟಾಪಾಗಿ ರೆಡಿಯಾಗಿ ಮದುವೆಗೆ ಬಂದವನೇ. ಓ ಇಲ್ಲೋಡಿ ಬನ್ನಿ. ಇವಾಗಿರೋದು ಮಜಾ ಯಾವ ಥರ ಇರುತ್ತೆ ಇವ್ರಿಗೆಲ್ಲ ಎಕ್ಸ್ಪೀರಿಯನ್ಸು ತೋರ್ಸೋಣ ಅಲ್ವ ಜೆಕೆ? ಏನಂತ್ಯ? ಅಲಕ್ ನಿರಂಜನ್ ಫ್ಲ್ಯಾಶ್ ಆನ್ ಮಾಡ್ರಪ್ಪ, ಹುಷಾರಾಗಿ ಬರ್ರಪ್ಪ. ಅಲ್ಲಾಡ್ತಾವೆ ಇವು. ಏನು ಗುರು ತಲೆ ಕೆಡಿಸ್ಕೊಬಿಡ್ರಿ. ಬರ್ರಿ ಆಯಿತು. ಒಳ್ಳೆ ಪೇಂಟಿಂಗ್ ಮಾಡ್ತಾವ್ರೆ. ವಾವ್ ಅಣ್ಣ, ತುಂಬ ಅದ್ಭುತವಾಗಿ ಮಾಡ್ತಾಯಿದ್ದೀಯ ಅಣ್ಣ. ನಿಜವಾಗ್ಲೂ ಸಕ್ಕದಾಗಿ ಮಾಡ್ತಾಯಿದ್ಯಾ. ಖುಷಿ ಆಯಿತು. ಪ್ಲೀಸ್ ದೊಡ್ಡಪ್ಪ, ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಭೂತ ನೋಡಿ ಹೆಂಗೆ ಬರ್ತಾವನೆ. ಅಯ್ಯೋ ನಡಿ ಭೂತ ನಡಿ. ಕರೆಕ್ಟಾಗಿ ಐತಿಲಿ. ಓಯ್ ಭೂತ ಜಮ್ ಭೂತ ಜಮ್ ಕಾಣಿಸ್ತಿಲ್ಲ ಅಷ್ಟೇ. ಅದು ಹೋಗು. ಓ ಒಡ ಏಜೋ ಫಸ್ಟ್ ನೀನೇ ಮುಳುಗ್ಬೇಕಣ್ಣ. ಕರೆಕ್ಟ್ ಸಬ್ಬಾಷ್ ಭೂತ. ನಮ್ಮನೇಲೂ ಅದೇ. ಈಶಾನ್ಕು ಫುಲ್ ಈಶಾನ್ಕು ಪುಣ್ಯ ಮಾಡ್ಕೊಂಬಿಡ್ತಾರೆ. ಎಲ್ಲ ಪಾಪನೂ ಇಲ್ಲೇ ಹೋಗ್ಬಿಡ್ಬೇಕು ಈಶಾನ್ಕು. ಬನ್ನಿ ಗಾಯ್ಸ್ ಹೋಗೋಣ. ಇರಿ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಪಾರ್ವತೀಪತೆ ಹರ ಹರ ಮಹಾದೇವ ಶಿವ ಶಂಭೋ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ನಮಃ ಪಾರ್ವತೀಪತೆ ಹರ ಹರ ಮಹಾದೇವ ಶಿವ ಶಂಭೋ. ಈಶಾನ್ ನೋಡಿ ಗೈಸ್, ಎಲ್ಲ ಕಡೆ ಫುಲ್ ಅವನದೇ ಡೆಕೋರೇಷನ್. ಅಲಂಕಾರ ನೋಡಿ ಯಾವ ಥರ ಆಗಿದೆ. ಪೂಜೆ ಎಲ್ಲ ಮುಗಿತೀವಲ್ಲ, ಹೋಗ್ಬಿಡ್ಸೋ ಕಾರ್ಯಕ್ರಮ. ನಮ್ಮ ದೊಡ್ಡಪ್ಪ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ತಾ ಇದ್ದಾರೆ ದೇವ್ರದ್ದು. ಲಿಂಗನೇ ಮುಚ್ಚಿಬಿಟ್ಟಿದ್ದೀವಿ ಊದಲ್ಲಿ. ಏನಂತೀರಾ ಜಯಂತ್ ಅವರೇ?
ಅಲಕ್ ಬನ್ನಿ ಹೋಣ. ಜೈ ದೊಡ್ಡಪ್ಪ ಬಂದು ಕೂತಿರೋದು ನೋಡಿ ಜಾಗ. ಕಿವಿ ಮೇಲೆ ಹೂವು. ಓಕೆ ಗೈಸ್, ಪೂಜೆ ಭಜನೆ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಬನ್ನಿ ಹೋಗೋಣ. ನಾನು ಬೂತನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಕರ್ಕೊಂಡು ಹೋಗ್ತಾಯಿಲ್ಲ, ಅವನೇ ನನ್ನ ಕರ್ಕೊಂಡು ಹೋಗ್ತಾವನೆ. ಇರೋ ನಿಧಾನಕ್ಕೆ ಹೋಗೋ. ಇರಾ ಗೈಸ್, ಇಲ್ಲಿ ನೋಡಿ ಹಾವು ತಲೆ ಕಾಣಿಸ್ತಾ ಇದೆ. ಆಗ್ರವಲ್ಲ ಅದು ಗೈಸ್. ಇದು ಯಾವ ಹಾವು ಕಮೆಂಟ್ ಮಾಡಿ ಹೋಗ್ತಿದ್ರೆ. ಗೈಸ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಬೆಳಿಗ್ಗೆ ಹೊತ್ತು ಯಾವುದೇ ರೀತಿ ಕಾಣಿಸುತ್ತೆ ಲೊಕೇಶನ್ ಅಂತ. ಬನ್ನಿ ಹೋಗೋಣ ಗೈಸ್. ನಾಷ್ಟ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಬನ್ನಿ ತಿನ್ನೋಣ. ಎದ್ದೇಳು ಮಂಜುನಾಥ, ಹೇಳ್ಕೊಂಡ್ಬೇಡ ವೆಂಕಟರಮಣ ಗೋವಿಂದ ಗೋವಿಂದ. ಗೈಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಫುಲ್ ಅಂದ್ರೆ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೆ, ನಿದ್ದೆ ಇರಲಿಲ್ಲ. ಅದಕ್ಕೋಸ್ಕರ ಆರಾಮಾಗಿ ರೆಸ್ಟ್ ಮಾಡಿ ಎದ್ದು ಎಡಿಟಿಂಗ್ ಮಾಡಿ ಸ್ವಲ್ಪ ಕ್ಲೈಂಟ್ಸ್ನೆಲ್ಲ ಫಾಲೋ ಅಪ್ ಮಾಡೋದಿತ್ತು, ಎಲ್ಲ ಫಾಲೋ ಅಪ್ ಮಾಡಿ ಇಷ್ಟೊಂದು ಪೆಂಡಿಂಗ್ ವರ್ಕ್ಸ್ಗಳಿತ್ತು, ಎಲ್ಲ ಮುಗಿಸ್ಕೊಂಡೆ. ಎಲ್ಲ ಮುಗಿಸಿ ಇವಾಗ ಆಚೆ ಹೋಗ್ತಾ ಇದ್ದೀನಿ. ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಲೆನ್ಸ್ ಕಾರ್ಟಲ್ಲಿ ನಾನು ಕಳೆದೋಗಿದ್ದ ಸ್ಪೆಕ್ಸ್ ಔಟ್ ಆಫ್ ಸ್ಟಾಕ್ ಆಗ್ಬಿಟ್ಟಿತ್ತು. ಅದು ಸಿಗ್ತಾನೆ ಇರಲಿಲ್ಲ, ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ರು. ಇವಾಗ ಸುಮ್ಮನಂಗೆ ಏನೋ ನೋಡಕ್ ತೆಗೆದೆ. ನೋಡಿದ ತಕ್ಷಣ ಖುಷಿ ಆಗೋಯ್ತು ಇದೆ ಅಂತೇಳಿ ಇರಮಾಯ್ತು. ನೋಡಿದ ತಕ್ಷಣ ಖುಷಿ ಆಗಿದ ತಕ್ಷಣ ಫಸ್ಟು ಕಾರ್ ಎತ್ಕೊಂಡು ಜೂಟ್ ಆಗ್ಬಿಡ್ತಾ ಇದ್ದೀನಿ. ಲೆನ್ಸ್ ಕಾರ್ಡ್ಗೆ ಹೋಗ್ಬಿಟ್ಟು ಆರ್ಡರ್ ಮಾಡ್ಬಿಡೋಣ ಅಂತೇಳಿ. ಯಾಕಂದರೆ ಅದು ನನ್ನ ಒನ್ ಆಫ್ ದ ಫೇವ್ರೆಟ್ ಸ್ಪೆಕ್ಸು. ಏನು ಮಾಡ್ತೀರಾ, ಕಾಲಕ್ರಮೇಣ ಅದು ಕಳೆದೋಯ್ತು. ಎಷ್ಟು ಇಷ್ಟಪಟ್ಟು ತೊಗೊಂಡಿದ್ದೆ ಗೊತ್ತಾಗೈಸದು. ಇವಾಗ ಸಿಕ್ಕಿದೆಯಲ್ಲ ಅದಕ್ಕೆ ಖುಷಿ. ನೀವು ಹೋಗಿ ಆರ್ಡ್ರ್ ಮಾಡಿಬಿಟ್ರೆ ಇನ್ನೂ ಡಬಲ್ ಖುಷಿ. ಬನ್ನಿ ನಾ ಫೈನಲಿ ಬಂದ. ಎಷ್ಟು ಪ್ಲೇಟ್ ಖಾಲಿ ಮಾಡೋಣ ನೋಡಿ. ಇವಾಗ ದೋಸೆನೂ ತಿಂತಾ ಇದ್ಯಾ? ಯಾರು ಕೂತಿದ್ರಿ ಇಲ್ಲಿ ಇಷ್ಟೊತ್ತು? ನಾನಲ್ಲಪ್ಪ, ನೀನೇನೆ. ರೈಸ್ ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಬರ್ನೌಟ್ ಕೆಫೆಗೆ. ರಾತ್ರಿ ರೈಸ್ ಆಗಿ ದೊಡ್ಡಪ್ಪ, ಯಾರಿಯನ್ ಬ್ರೋ, ನಾನು ಹಾಗೂ ಮ್ಯಾಡಿ ಮಧು ಅವರು ಮಲ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ ಮನೇಲಿ. ಎಬ್ಬಿಸ್ಕೊಂಡು ಕರ್ಕೊಂಡ್ಬಂದಿದ್ದೀವಿ. ಇದು ಮಾಡ್ರನ್ ಸ್ಟೈಲ್ ಜಾಗರಣೆ ಗೈಸ್. ಇದು ಏನು ಮಾಡೋದು ಅಂತ ನೋಡೋಣ ಬನ್ನಿ. ಏನೇನ ಆಟೋಗ್ರಾಫ್ ಬೇಕಂತ ಹಾಕಪ್ಪ, ನೀನು ಹಾಕ. ದೊಡ್ಡಪ್ಪ ಅಂತ ಬರೀ ನೀನು ಹೇಳ್ತೀನಿ. ಹಾಂ ನೋಡಲ್ಲ, ದೊಡ್ಡಪ್ಪ ಅಂತ ಬರೀ ಅಂದರೆ ಬೇಡ ಬಿಡಪ್ಪ ಅಂತೆ. ಬನ್ನಿ ಗೈಸ್ ಹೋಗೋಣ. ಗೈಸ್ ಇನ್ನೂ ಶುರು ಆಗಿಲ್ಲ ಅಂತ ಅನ್ಕೋತೀನಿ. ಓಹೋ ಇಲ್ಲೋಣೆ ನೋಡ್ದಾ, 8 ಲ್ಯಾಬ್ಗೆ 500 ರೂಪಾಯಿ, 16 ಲ್ಯಾಬ್ಗೆ 800 ರೂಪಾಯಿ. ಗೈಸ್ ಮ್ಯಾಡಿ ಡೇಟ್ ಆಫ್ ಬರ್ತ್ ಹುಡುಕ್ತಾವನೆ, ಯಾರ್ದು ಅಂತಾನೆ ಗೊತ್ತಿಲ್ಲ. ಓಕೆ ಗೈಸ್, ಇದು ನಮ್ಮ ಟೀಮು ನೋಡಿ. ನಾನು ಇಲ್ಲಿದ್ದೀನಿ, ದೊಡ್ಡಪ್ಪ ಇಲ್ಲಿ, ಆರ್ಯನ್ ಇಲ್ಲಿ, ಮಧು ಇಲ್ಲಿ, ಮ್ಯಾಡಿ. ಸೊ ಅವ್ರ ಜೊತೆ ಇನ್ನೂ ಯಾರೋ 4 ಜನ ಅವರೇ. ಬನ್ನಿ ಹೋಗೋಣ, ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಏನು ಬ್ರೋ ಫುಲ್ ರೆಡಿನಾ? ಡಿಫೆಂಡ್ ರೋಡ್ಸ್ ನಂಗೆ ಹೊಡೆಸ್ಕಿಡಿಸ್ಬಿಟ್ಟಿರ ಆಮೇಲೆ. ಓ ಅಡುಗೆ ಮಾರೋಂತಾರ ಬಟನ್ ಥರನೇ ಇದೆಯಾ ದೊಡ್ಡಪ್ಪ ನೀನು? ಹೆಂಗೆ ಗೊತ್ತಾ, ಇದು ಹಾಕೊಂಡು ಪಂಚೆ ಕೂತ್ಕೊಂಡು ರೋಡ ಮುಂದೆ ಒಂದು ಬಾಣ್ಲಿ ಮಡಿಕೊಂಡು ಕೂತ್ಕೊಂಡು ಬಜ್ಜಿ ಹಾಕೋರ್ತಾರ ಮಸ್ತ ಕಾಣ್ತೀಯ. ಆಯ್ತು ಬಿಡುಗರು, ನಿನ್ನ ಆಸೆ ತಾನೆ, ನಿನ್ನ ಮದುವೆಲಿ ಹಾಕ್ತೀನಿ. ಬೀಗರ ಊಟದಲ್ಲಿ ಭಟ್ರುಗಳು ಇರ್ತಾರಲ್ಲ ಗೈಸ್. ಅಯ್ಯೋ ದೇವ್ರೆ. ಗೈಸ್ ಬಂದು ರೀಚ್ ಆದ್ವಿ. ನಾನು ಮತ್ತೆ ಆರ್ಯನ್ ಬ್ರೋನೇ ಫಸ್ಟು, ಸೆಕೆಂಡ್ ನಾನು, ಇನ್ನು ದೊಡ್ಡಪ್ಪ ಎಲ್ಲ ಎಲ್ಲವರೇ ಅಂತಾನೆ ಗೊತ್ತಿಲ್ಲ. ಈ ಸಂಖ್ಯೆ ಫಸ್ಟ್ ಗೊತ್ತಾಗಿದ್ದು, ಸ್ವಲ್ಪ ವೆಯ್ಟ್ ಇರೋದ್ರಿಂದ ಆಗಿಲ್ಲ ಅಷ್ಟೇ. ಗಾಡಿ ಬ್ಯಾಡಿ ಅಲ್ಲೇ
ಒಂದೇ ಲ್ಯಾಪ್ಟಾಪ್ 3 ಸಲ ತಿರುಗಿಸಿದ್ದೆ ಇಡ್ಲಿ ಹಾಕೋಣ ಅಲ್ಲೇ ನಾನು ಎಲ್ಲೋ ಅಲ್ಲಿ ತಿರ್ಕೊಂಡ್ಬಿಟ್ಟು ಉಲ್ಟಾ ಮಾಡ್ಬಿಟ್ಟು ನನ್ಗೆ ಯಾವ್ದೋ ಹುಡುಗಿ ಅಡ್ಡ ಬಂದ್ಬಿಟ್ಲು ಗುರು. ಇಲ್ಲ ಅಂದಿದ್ರೆ ನೀವಿದ್ದಾಗೇನೆ ರೋಡ್ ದಾಟ್ತಾ ಇದ್ದ ರೋಡ್ ದಾಟ್ತಾ ಇರ್ಲಿಲ್ಲ, ಹಿಂಗ್ ಬಂದು ಉಲ್ಟಾ ತಿರುಗಿ ನಿಲ್ಸ್ಬಿಟ್ಟಿದ್ಲು. ಗುರು ಯಾಕೆ ಲಾಸ್ಟ್ ವೆಯ್ಟ್ಗೆ ಅನ್ಕೊಂಡಿದ್ದೆ ನಾನೇ ಎಲ್ಬೋಟ್ ನನ್ನ ಮಗನೇ ಥರ್ಡ್ ಬಂದಿದ್ದೀನಿ. ಆರ್ಯನ್ ಬ್ರೋ ಸೆಕೆಂಡು. ಬೈ ನಮಗೂ ನಿಮ್ಗೂ ಒಂದು ಸೆಕೆಂಡ್ ಅಷ್ಟೇ ಡಿಫ್ರೆನ್ಸ್. ಗೈಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ವಿ, ಬನ್ನಿ ಹೋಗೋಣ. ಗೈಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಇವಾಗ ಏನಂತ ಹೇಳಿದ್ರೆ ಸಮ್ಮರ್ ಅಲ್ವಾ, ಅದಕ್ಕೋಸ್ಕರ AC ಬುಕ್ ಮಾಡಿದ್ದೆ. ಎಲ್ಲ ಸ್ವಲ್ಪ R&D ಮಾಡಿ ಯಾವ AC ಬುಕ್ ಮಾಡಿದ್ದೀನಿ ನಾನು ತೋರಿಸ್ತೀನಿ. ಇವಾಗ ಅದ್ರದ್ದು ಫಿಟ್ಟಿಂಗ್ ನಡೀತಾ ಇದೆ, ತೋರಿಸ್ತೀನಿ ಬನ್ನಿ. ಇನ್ಮೇಲೆ ಫುಲ್ ನೆಮ್ಮದಿ ನಿದ್ದೆ, ಕೂಲ್ ಸ್ಲೀಪ್. ಇನ್ನೊಂದೇನಂತ ಹೇಳಿದ್ರೆ ಯಾರ ಮನೆಯಲ್ಲಾದ್ರೂ AC ಫಿಟ್ ಮಾಡಿಸ್ತಾ ಇದ್ರೆ 100% AC ಜೊತೆಗೆ ವಾಟರ್ ಔಟ್ಲೆಟ್ ಪೈಪ್ ಬರಲ್ಲ, ಅಂಡ್ ಈ 3 ಪಿನ್ ಬರಲ್ಲ ಅದು AC ಪಾಯಿಂಟ್ ಹಾಕಕ್ಕೆ, ಅಂಡ್ ಅದಕ್ಕೂ ವೈರ್ ಕೂಡ ಬರಲ್ಲ. ಇದು 2.5 3/4 ವೈರು, ಇದು ಕೂಡ ಬರಲ್ಲ. ಎಲ್ಲದಕ್ಕೂ ಚಾರ್ಜಸ್ ಇರುತ್ತೆ, ಎಲ್ಲದಕ್ಕೂ ಸಪ್ರೇಟ್ ಚಾರ್ಜಸ್ ಇರುತ್ತೆ. ACಗೆ ಒಂದು 45,000 ಆದರೆ ಇನ್ಸ್ಟಾಲೇಷನ್ಗೆ 5,000 ಎಗ್ರೋಗ್ಬಿಡುತ್ತೆ ಗೈಸ್, ಡ್ರಿಲ್ಲಿಂಗ್ ಮಾಡಿ ಅವು ಇವು ಎಲ್ಲ ಮಾಡೋದಕ್ಕೋಸ್ಕರ. ಆ್ಯಂಡ್ ಅದ್ರ ಜೊತೆ ಬ್ರ್ಯಾಕೆಟ್ ಕೂಡ ಬರಲ್ಲ, ಔಟ್ಡೋರ್ ಬ್ರ್ಯಾಕೆಟ್. ಇದು ನೀವೇನು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಔಟ್ಡೋರ್ ಬ್ರ್ಯಾಕೆಟು, ಇದು ಕೂಡ ಬರಲ್ಲ. ಸೊ ಇದಕ್ಕೂ ದುಡ್ಡು. ಇದನ್ನು ಇವ್ರ ಹತ್ರನೇ ಹಾಕ್ಸ್ಕೊತೀನಿ. ಮಿಕ್ಕಿದ್ದೆಲ್ಲ ಏನು ಮಾಡಬೇಕು, ಹೆಂಗೆ ಉಳಿಸ್ಬೇಕು ಅಂತ ಹೇಳ್ತೀನಿ ಬನ್ನಿ. ಇವಾಗ ಇದನ್ನೆಲ್ಲ ಏನೇನು ಬೇಕು ಅಂತ ತಿಳ್ಕೊಂಡು ಎಷ್ಟು ಮೀಟ್ರ್ ವೈರ್ ಬೇಕು, ಇದು ಇವ್ರ ಹತ್ರ 400 ರೂಪಾಯಿ, ಇದೊಂದು 400 ರೂಪಾಯಿ. ಆಚೆ ತರಿಸಿದ್ರೆ 150 ರೂಪಾಯಿ. ಸೊ ನೀವು ಅಲ್ಲಿ ಎಷ್ಟು ಉಳಿಸ್ಬೋದು ಹೇಳಿ, 250 ರೂಪಾಯಿ ಉಳಿಸ್ಬೋದು. ಆ್ಯಂಡ್ ವೈರು ಅಷ್ಟೇ, ಸಾಕೆಟ್ ಅಷ್ಟೇ, ಸಾಕೆಟ್ ಇವ್ರ ಹತ್ರ 200 ರೂಪಾಯಿ ಸಾಕೆಟು. ಆಚೆ ಸೂಪರ್ ಆಗಿರೋದು 100 ರೂಪಾಯಿಗೆ ಸಿಗ್ತೈತೆ. ಅದು ಗೋಲ್ಡ್ ಮೆಡಲ್ ಆಗಿರ್ಬೋದು, ಕೋನ ಆಗಿರ್ಬೋದಲ್ಲ. ಸೊ ಈ ಥರ ಅಂದರೆ ರಿಸ್ಕ್ ಫ್ಯಾಕ್ಟ್ರ್, ರಿಸ್ಕ್ ತೊಗೊಂಡು ಮಾಡ್ತೀನಿ, ಸ್ವಲ್ಪ ಉಳಿಸ್ತೀನಿ ಅಂದರೆ ಈ ಥರ ಮಾಡ್ಬೋದು. ಇಲ್ಲ ನನಗೆ ಟೆನ್ಷನ್ಸ್ ಇರಬಾರ್ದು, ದುಡ್ಡು ಕೊಡ್ತೀನಿ ಅಂದರೆ ಅವ್ರು ಕೇಳಿದಷ್ಟು ಕೊಡಿ, ಅವ್ರು ನೀಟಾಗಿ ಮಾಡ್ಕೊಟ್ಬಿಟ್ಟಿರ್ತಾರೆ. ನಾವು ಮಿಡಲ್ ಕ್ಲಾಸ್ ಅವರಲ್ಲ, 1 ರೂಪಾಯಿನೂ ಎಲ್ಲೆಲ್ಲ ಉಳಿಸ್ಬೇಕು, ಅದಕ್ಕೋಸ್ಕರ ಏನೇನು ಮಾಡಬೇಕು ಅನ್ನೋದು ನೋಡಿಕೊಂಡು ಎಲ್ಲ ಸ್ವಲ್ಪ ತಿಳಿದಿರೋದ್ರಿಂದ. ಆ್ಯಂಡ್ ಇನ್ನೊಂದೇನೆಂದರೆ AC ಪಾಯಿಂಟ್ ಇರಲ್ಲ. AC ಪಾಯಿಂಟ್ ಬಂದು ಹಾಕೋಕ್ಕೆ ಎಲೆಕ್ಟ್ರಿಷಿಯನ್ನು 2,000 ರಿಂದ 2,500 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಸೊ ನಾನು ಯೋಚನೆ ಮಾಡಿದೆ, 2,500 ರೂಪಾಯಿ ಅವ್ರಿಗೆ ಹಾಕೋದ್ರ ಬದಲು ಕೆಲಸ ನನಗೆ ಬರ್ತೈತೆ, ಐಟಮ್ ತರಿಸ್ಕೊಳ್ಳೋಣ, 3 ಪಿನ್ ವೈರ್ ತರಿಸ್ಕೊಳ್ಳೋಣ, ನಾನೇ ಹಾಕೋಣ AC ಪಾಯಿಂಟು. ಸುಮ್ಮನೆ ಯಾಕೆ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಇದು ಮಾಡೋವಂಥದ್ದು ಅಲ್ವಾ, ಕರೆಕ್ಟ್ ತಾನೆ? ಬನ್ನಿ. ರೂಮಲ್ಲಿ AC ಪಾಯಿಂಟ್ ಇಲ್ಲದೆ ಇರೋ ಕಾರಣ ನಾನು ಇವಾಗ ವಾಷಿಂಗ್ ಮಿಷಿನ್ ಪಾಯಿಂಟಿಂದ ACಗೆ ಎಳ್ಕೊತಾ ಇದ್ದೀನಿ. ಹಾಲ್ಗೂ ಇಲ್ಲಿಂದಾನೇ ಎಳ್ದಿದ್ದೆ. ಸೊ ಇವಾಗ ಇಲ್ಲಿಂದಾನೇ ನಾನು ಇದಕ್ಕೂ ಹೇಳ್ತಾ ಇದ್ದೀನಿ. ಅಲ್ಲಿಂದ ವೈರ್ ಎಳ್ಕೊಬಂದು ಇದನ್ನು ರೆಡಿ ಮಾಡಿ, ಸೊ ಈ ವೈರ್ನ 10 ಮೀಟ್ರ್ ವೈರ್ ತರಿಸಿ, ಆ್ಯಂಡ್ ಅದಕ್ಕೆ ನಾನೇ ಒಂದು ಬಾಕ್ಸ್ ರೆಡಿ ಮಾಡಿ, ನೋಡಿ ಎಲ್ಲ ನಾನೇ ರೆಡಿ ಮಾಡಿರೋದು. ಇವಾಗ ಡ್ರಿಲ್ ಹೊಡ್ಸಿದ್ದೀನಿ. ಡ್ರಿಲ್ ಹೊಡ್ಸ್ಬಿಟ್ಟು ಇದನ್ನು ಫಿಕ್ಸ್ ಮಾಡಿಸಿ ಇದಕ್ಕೂ ರೆಡಿ ಮಾಡ್ತಾಯಿದ್ದೀನಿ. ಪ್ಲಗ್ ಹಾಕ್ತಿದ್ದೀನಿ, 3 ಪಿನ್ ಸಾಕೆಟ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಜೈ ಅನ್ನೋದಷ್ಟೇ. ಗೈಸ್ ಫೈನಲಿ AC ಫಿಟ್ ಆಯಿತು, ಆನ್ ಆಯಿತು, ಚೆಕ್ ಮಾಡಿದ್ವಿ, ಮಸ್ತಾಗೈತೆ. ಓಕೆ ಗೈಸ್ ಫೈನಲಿ ಸ್ಟೇಡಿಯಂ ಹತ್ರ ಬಂದು ನೋಡೋಣ ಯಾವ ಥರ ಇರುತ್ತೆ ಇವತ್ತಿನ ಮ್ಯಾಚು ಅಂತ. ಜನ ನೋಡಿ ಗೈಸ್, ಯಾವ ಪಾರ್ಟಿ ಜನ. ಓಕೆ ಗೈಸ್, ಈ ರಶಲ್ಲಿ ಒಂದು ಚುರುಮುರಿ ತೊಗೊಂಡು ನಾವು ಗೇಟ್ ನಂಬರ್ 9 ನಮ್ಮದು, ಅಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಇವತ್ತಿನ ಮ್ಯಾಚ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಇವತ್ತು 100% ನನ್ನ ಮಕ್ಕಳು ಗೆಲ್ಲೇಬೇಕು, ಯಾಕಂದ್ರೆ ಲಾಸ್ಟ್ 2 ಮ್ಯಾಚು ಸೋತವ್ರು ಇವರು. ಗೈಸ್ ಆಲ್ರೆಡಿ 2 ವಿಕೆಟು ಗೈಸ್, ಹೊಟ್ಟೆ ಎಲ್ಲ ಉರಿತಾ ಇದೆ ಗೈಸ್. ಅಲ್ಲ ಹೊಟ್ಟೆ ಎಷ್ಟು ಉರಿತಾ ಇದೆ ಅಂದ್ರೆ ಅದ್ರ ಟೀ ಕಾಫಿ ಮಾಡ್ಕೊಂಡು ನಾವೇ ಕುಡಿಬೋದು, ಅಷ್ಟು ಹೊಟ್ಟೆ ಉರಿತಾ. ಮ್ಯಾಡಿ ನೋಡಿ ಇಲ್ಲಿ ಮ್ಯಾಡ್ ಆಗ್ಬಿಟ್ಟವನೇ. ಈಗ ಹೇಳಿಲ್ವಾ ಸೂಪರ್. ನಾನೇನು ಹೇಳ್ದೆ ಹೇಳು, ನೋಬಲ್ ಡಾಟ್ ಆಡ್ತಾಳೆ ಅಂತ ಹೇಳಿಲ್ವಾ? ಯಾಕೆ ಹಿಂಗೆ ಹೇಳಿದೆ? 6 ಹೊಡಿತಾರೆ ಅಂದಿದ್ರೆ ಕೋರ್ನಲ್ಲಿ ಹೊಡಿತಾ ಇದ್ರು. ಒಳ್ಳೆದಾಯ್ತು ನೀವು RCB ಟಿ ಶರ್ಟ್ ಹಾಕೊಂಡ್ಬಂದಿಲ್ಲ, ಕೆಂಪಲ್ಲಿ ಹೊಡಿತಾ ಇದ್ರು. ನಮ್ಗೆಲ್ಲ ಕೊಡೋದ್ರ ಬದಲು ಸ್ಮೃತಿ ಕೊಟ್ಬಿಟ್ಟು ಬರೋಗಿ. ಅವಳು ಬಾಲ್ಗಳು ತಿಂತಾವಳೆ, ಸಮೋಸ ಆದ್ರೂ ಕೊಟ್ಬಿಟ್ಟು ಜಾಸ್ತಿ ಐತೆ. ಇಷ್ಟು ಜನ ಬಂದಿರೋರ್ಗೇನು ಇದಿಲ್ವಾ, ಬೆಲೆ ಇಲ್ವಾ? ಓ ಕೊಟ್ಟು ಅಲ್ಲಿ ನಮ್ಮ T20 ಆಡೋ ಅಂದ್ರೆ ಟೆಸ್ಟ್ ಮ್ಯಾಚ್ ಆಡ್ತಾವ್ರೆ. ಅಲ್ಲಿ ನೋಡ್ರಿ, ಹೊಡಿತಾರೆ ಇವಾಗ. ಮಾಡಿ ಹೇಳೋಣ, ಕೊಟ್ಲು ಗೈಸ್. ನಮ್ಗೆ ಇಲ್ಲಿ ಹೊಡಿಯಕ್ಕೆ ಬಿಡ್ತಾರೆ, ಸುಮ್ಮನೆ ಕಿರ್ಚ್ಕೊಂತಾವ ನೀವು. ಹೊಡೆಯೋ ಪರಿಸ್ಥಿತಿ ಇಲ್ಲ, ಹೊಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ನೋಡಿ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟವ್ರೆ, ಎಲ್ಲರೂ ಸ್ಟ್ಯಾಂಡ್ ಅಪ್ ಅಂತ ಬೆಂಚ್ ಮಾಡಿಸಿರೋದು. ಮಾಡ್ತಾ ಇದ್ದೀರಾ ಅಂಕಲ್? ಒಂದು
ಸಿಕ್ಸ್ ಹೋಗ್ಬಿಟ್ಟು ಏನೋ ಖುಷಿ ಸೆಕೆಂಡ್ಸ್ ಖುಷಿ ಪಟ್ಟು ಅಷ್ಟೇ ರನ್ ಔಟ್ ಆಗ್ಬಿಟ್ಲು. ಮನೆ ಮಕ್ಕಳು ಎಲ್ಲ ಇಲ್ಲೇ ಕುತ್ಕೊಳ್ಳಿ, ಬನ್ನಿ ಮಕ್ಕಳ. ಚುಟ್ಟು ಚುಟ್ಟು ಗುರು ಯಾವ್ದು ಗುರು ನೀನ್ ಟೀ ಶರ್ಟ್ ತಗೊಂಡಿದ್ಯಾ ನೈಟಿ ತಗೊಂಡಿದ್ಯಾ ಒಂದು ಗೊತ್ತಾಯ್ತಲ್ವಲ್ಲ ಗುರು? ಗೈಸ್ ಅವರು ನಮ್ಮ ಸಬ್ಸ್ಕ್ರೈಬರ್ ಅಂತೆ ಅಲ್ಲಿ ಮತ್ತೆ ಅವರೇ ಇವರೇ ಅಲ್ವಾ ಅವರು? ಪ್ರತಾಪ್ ಅಣ್ಣನ ಫ್ಯಾನ್ಸ್ ಅವರೆಲ್ಲ. ಏ ನಿಮ್ ಪ್ರತಾಪ್ ಅಣ್ಣ ಗೊತ್ತಾ ಮೇಡಮ್? ಕಾಗೆ ಪ್ರತಾಪ, ಡ್ರೋನ್ ಪ್ರತಾಪ. ಕಾಗೆ ಕಮೆಂಟ್ ಅಲ್ಲ ಕಮೆಂಟ್. ಇವತ್ತು ನಾವೇನು ಹೋಗ್ತಾ ಇದೀವಿ ಅಂದ್ರೆ ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡಕ್ ಹೋಗ್ತಾ ಇದೀವಿ. ಪಾರ್ಟ್ ಟೈಮ್ ಬಿಸ್ನೆಸ್ ಏನು ಅಂತ ತೋರಿಸ್ತೀನಿ ಬನ್ನಿ. ಆಕ್ಚುಲಿ ಇದೇ ಫುಲ್ ಟೈಮ್ ಬಿಟ್ಬಿಟ್ಟು ಇವಾಗ ನಾವು ಅದನ್ನ ಪಾರ್ಟ್ ಟೈಮ್ ಮಾಡ್ತಾ ಇದೀವಿ. ಪಾರ್ಟ್ ಟೈಮ್ ಮ್ಯಾಚ್ ನೋಡಕ್ ಹೋಗಿದ್ವಿ ಮಚ್ಚ. ನಾವ ದಂಪತಿಗಳು ನೋಡಿ ಗೈಸ್, ಅದು ಹೆಂಗೆ ಸೈಲೆಂಟ್ ಆಗಿ ನಾನು ನೋಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ ಅಲ್ಲ, ಯಾರೋ ಒಡೆ ಮಾಡ್ತಾವನೆ ಅನ್ಕೊಂಡ್ರಿ ಪಕ್ಕ. ಏನ್ ಬೇಕಣ್ಣ? 100 ಚೇಂಜ್. ನೈಸ್ ಟು ಮೀಟ್ ಯು ಬ್ರೋ. ಇಲ್ಲೇ ಮಾಡ್ಬೇಕಾದ್ರೆ ಸಿಕ್ಕಿದ ಸಬ್ಸ್ಕ್ರೈಬರ್. ಬ್ಲಾಗ್ ಮಾಡಕ್ಕೂ ಮೂಡಿಲ್ದಾರಂಗ್ ಮಾಡ್ಬಿಟ್ಟವ್ರು. ಏಡುಕೊಂಡಳವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ನೈಸ್ ಟು ಮೀಟ್ ಯು ಬ್ರೋ. ಆದ್ರೂ ನೆಕ್ಸ್ಟ್ ಮ್ಯಾಚ್ ಗೆಲ್ಸೋಣ. ಹಾಯ್ ಬ್ರೋ, ನೈಸ್ ಟು ಮೀಟ್ ಯು. ಐಡಿ ನಮ್ಮ ಸಬ್ಸ್ಕ್ರೈಬರ್ಸ್ನ ಎತ್ತಾಕೊಂಡ್ಬಿಟ್ಟಿದ್ದಾನೆ. ಎತ್ತಾಕೊಂಡ್ಬಿಟ್ಟು ಸ್ಕ್ರಿಪ್ಟ್ ಹೇಳ್ಕೊಡ್ತಾ ಇರೋದು ಫಸ್ಟು. ಇವಾಗ ಏನಂದ್ರೆ ಸೀನು ಎಲ್ಲ ಮುಂಚೆನೇ ಹೇಳ್ಕೊಟ್ಬಿಟ್ಟಿರೋದು. ಮುಂಚೆನೇ ಹೇಳ್ಕೊಟ್ಬಿಟ್ಟು ಇವಾಗ ಹೇಳ್ತಾ ಇರೋದು ಇದೆಲ್ಲ. ನನ್ನ ಡೈಲಾಗ್ ಐ ಮುಖದಲ್ಲಿ ಮುಗುಳ್ನಗೆ ನೋಡಿ. ಆ ನಗು ಇದೆಯಲ್ಲ, ಇದಕ್ಕೆ ಯಾವ ಸಾಂಗ್ ಗೊತ್ತಾ ಹಾಕೋದು? ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಎಲ್ಲ ಚಿತಾಲ್ ಮತಾಲ್. ಹಾಯ್ ಬ್ರೋ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಯಾವ್ದೋ ಒಳ್ಳೆ ಎಣ್ಣೆ ಹಾಕಿದ್ದೀರಾ? ಥ್ಯಾಂಕ್ ಯು ಬ್ರೋ. ಆಯ್ತು ಕ್ವಶನ್ ಕೇಳೋ ಬೇಗಲು. ಓಹೋ ಗುರು ಹೋಗಿ ಬಂದು ಮೂಗಿಗೆ ಮಾಡ್ತಾರಲ್ಲ, ಇದೇ ಇರ್ಬೇಕು. ನಮ್ಮ ಟೀಮ್ ಅವ್ರು ಬಂದಿದ್ದಾರೆ. ಓ ಫಸ್ಟ್ ಕೈ ದೇವ್ರಿಗೆ ಕೈ, ಆಮೇಲೆ ದಿಂಡ್ರಿಗೆ ಕೈ, ಆಮೇಲೆ ಮಗನಿಗೆ ಕೈ. ಯಾವನವನು? ಸಪೋರ್ಟ್ ಮಾಡಕ್ ಬಂದಿದೆ. ಧೋನಿ ಪ್ರಾಮಿಸ್, ಧೋನಿ ಪ್ರಾಮಿಸ್. ಧೋನಿ ಫ್ಯಾನ್ಸ್ ನೋಡ್ತಾರೆ, ಮಾತಾಡ್ಬಿಟ್ಟು ಬಂದಿದ್ದೀನಿ. ಅಲ್ಲ RCB ಸಪೋರ್ಟ್ ಬಂದ್ರೆ RCB ಜರ್ಸಿ ಹಾಕೊಂಡ್ಬರ್ಬೇಕು. ಧೋನಿ ಫ್ಯಾನ್ ಅಲ್ವಾ, ನಾ ಧೋನಿ ಮಿಸ್ ಮಾಡ್ಕೊಂಡಿದ್ದೆ, ಅದಕ್ಕೆ. ಧೋನಿ ಏನಕ್ಕೆ ಮಿಸ್ ಮಾಡ್ಕೊಂಡು? ಸೈಡ್ ಫಿಟ್ನೆಸ್ ಇದೆ, ಅಷ್ಟೇ. ಇವಾಗ RCB ಮ್ಯಾಚ್ ಬಂದಿದ್ಯಾ, ಯಾಕೆ ಅಷ್ಟು ನಾವು ಉಷ್ಣ ಪಟ್ಟೆ? ಮಿಸ್ ಮಾಡ್ಕೊತಿದ್ದೆ, ಅದಕ್ಕೆ ಬಂದೆ. ಮಿಸ್ ಮಾಡ್ಕೊಂಡ್ರೆ ಬಟ್ಟೆ ಯಾಕೆ ಹಾಕೊಂಡ್ಬರ್ಬೇಕು ಅನ್ನೋದು ನನ್ನ ಪಾಯಿಂಟ್. ಇಲ್ಲ, ನಾನು ಮಿಸ್ ಮಾಡ್ಕೊಂಡಿದ್ದೆ, ಅದಕ್ಕೆ RCB ಜೈ RCB. ನೋಡಿ ಗೈಸ್, ಡಿಫೆಂಡರ್ ಬರ್ತಾ ಇತ್ತು. ನಮ್ಮ ಮ್ಯಾಡಿ ಇಂಟರ್ವ್ಯೂ ಮಾಡ್ಬಿಟ್ಟು ಎತ್ತಾಕೊಂಡೆ ಬಂದ್ಬಿಟ್ಟು ಅವನೇ. ಸಾಂಗ್ ಹಾಕ್ರೋ.
ಅಭಿಮಾನಿಗಳನ್ನ ರೊಚ್ಚಿಗೆ ಹೇಳ್ತಾರೆ ಇವಾಗ. ಹ್ಯಾಪಿ ಬರ್ತ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು. ಕೆಳಗಡೆ ಇರೋದು ನಿನ್ ಬಾಯ್ಗೆ ಹೋಗ್ಬೇಕು. My mom, if you are uploading this by any chance, my mom will watch and she will call you. ಓಕೆ ಗೈಸ್, ಸ್ಟಾರ್ಬಕ್ಸ್ ಇಂದ ಎಲ್ಲರೂ ಮನೆಗೆ ಹೋದ್ರು. ಇವಾಗ ನಾನು ಮತ್ತೆ ದೊಡ್ಡಪ್ಪ ಹಾಗೂ ನಮ್ಮ ಆರ್ಯನ್ ಬ್ರೋ ಹೊರಟಿದ್ದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಮನೆಗೆ ಹೋಗೋಣ ಅಂತೇಳಿ. ಇವತ್ತು ಅಮಾವಾಸ್ಯೆ ಅಂತೆ, ಸೊ ಅದಕ್ಕೆ ಎಲ್ಲೂ ಆಚೆ ಹೋಗ್ತಾರ, ಶಿಸ್ತಾಗಿ ಮನೆಗೆ ಹೋಗಿ ಮಲ್ಕೊಂಬಿಡೋಣ ಅಂತೇಳಿ. ಆ್ಯಂಡ್ ಈ RCB ಅವ್ರು ಬೇರೆ ಏನು ಮಾಡಿದ್ರು ಗೆಲ್ತಾನೆ ಇಲ್ಲ. ಎಷ್ಟು ಸಪೋರ್ಟ್ ಮಾಡಬೇಕು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕಂಟ್ರಿ ಮಾತ್ರ ಊಸ್ಟ್ ಆಗ್ತೈತೆ ನೋಡಿ. 1.5 ಕೋಟಿ ಕಾರಲ್ಲಿ ಮ್ಯಾಪ್ಸ್ ಯಾವ ಥರ ಇರುತ್ತೆ ಅಂತ. ನಮ್ಮ ಬೆಂಗಳೂರು ನೋಡಿ ಸ್ಟೇಡಿಯಂ ನೋಡಿ ಗೈಸ್, ಚಿನ್ನಸ್ವಾಮಿ ಸ್ಟೇಡಿಯಂ. ಸೀಟ್ ಕಲರ್ಗಳು ನೋಡಿ ಹೆಂಗೆ ಕೊಟ್ಟವ್ರೆ ಅಲ್ಲ. ಈ ರಸಾಯನ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಅಂಡ್ ದಯವಿಟ್ಟು ಕ್ಷಮಿಸಿ, ವ್ಲಾಗ್ ತುಂಬಾ ಲೇಟ್ ಆಗಿ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ವೆಡ್ಡಿಂಗ್ ಸೀಸನ್, ಬ್ಯಾಕ್ ಟು ಬ್ಯಾಕ್ ಕೆಲಸಗಳಿರುತ್ತೆ, ತುಂಬಾ ವರ್ಕ್ಸ್ ಇರುತ್ತೆ. ಎಡಿಟ್ ಮಾಡಕ್ಕಂತೂ ನನ್ನ ಕೈಲಂತೂ ಆಗ್ತಾನೆ ಇಲ್ಲ, ಅಷ್ಟು ಟೆನ್ಷನ್ಸ್. ಯಾರಾದ್ರೂ ಎಡಿಟರ್ಸ್ ಇದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ. ನಿಮ್ಗೆ ಒಂದು ಸ್ವಲ್ಪ ಕಂಪ್ಯೂಟರ್ ನಾಲೆಜ್ ಇದ್ದು, ಪ್ರೀಮಿಯರ್ ಪ್ರೋ ಟಚ್ ಇದ್ದು, ಒಂದು ಸ್ವಲ್ಪ ಎಡಿಟಿಂಗ್ ಮಾಡೋ ಸ್ಕಿಲ್ಸ್ ಇದ್ದು ಎಲ್ಲ ಇದ್ರೆ, ಸ್ವಲ್ಪ ಇದ್ರು ಸಾಕು, ನಾನು ಅದನ್ನ ಇಂಪ್ರೂವೈಸ್ ಮಾಡಿ ನಿಮ್ಗೆ ಹೇಳ್ಕೊಟ್ಟು ವಿತ್ ಸ್ಯಾಲ್ರಿ ನಿಮಗೆ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ಲಾಸ್ಟ್ ಟೈಮ್ RCB ಅನ್ಬಾಕ್ಸ್ ಟಿಕೆಟ್ಸ್ ಯಾರಾದರೂ ಒಬ್ರು ಲಕ್ಕಿ ಸಬ್ಸ್ಕ್ರೈಬರ್ ಕೊಡ್ತೀನಿ ಅಂತ ಹೇಳಿದ್ದೆ. 100% ಆ ವಿನ್ನರ್ ಯಾರು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಅನೌನ್ಸ್ ಮಾಡ್ತೀನಿ. ಡಿಸೈಡ್ ಆಗಿದೆ, ಎಲ್ಲ ಹೇಳ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಫಿಕ್ಸ್ ಮಾಡಿಕೊಂಡು ಅನೌನ್ಸ್ ಮಾಡ್ತೀನಿ ಆ್ಯಂಡ್ ತೋರಿಸ್ತೀನಿ ಅಂತ ಹೇಳ್ತೀನಿ. RCB ಅನ್ಬಾಕ್ಸ್ ಅಷ್ಟರಲ್ಲಿ ಯಾವುದೇ ಪೆಂಡಿಂಗ್ ವ್ಲಾಗ್ಸ್ ಇದೆ ಎಲ್ಲರೂ ಕ್ಲಿಯರ್ ಮಾಡಿಬಿಡ್ತೀನಿ. ಅನ್ಬಾಕ್ಸ್ ಆದಮೇಲೆ ಅನ್ಬಾಕ್ಸ್ ಇವತ್ತು ಆಯ್ತಾ ಇದ್ದಂಗೆ ನಾಳಿಕೆ ಎಡಿಟ್ ಮಾಡಿ ಹಾಕೋ ಥರ ಒಂದು ವ್ಯವಸ್ಥೆ ಮಾಡ್ಕೊತೀನಿ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಇರುತ್ತೆ. ಆ್ಯಂಡ್ ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತೇಳಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಯಾಕಂದರೆ ಅದರಿಂದನೇ ನನಗೆ ಮೋಟಿವೇಶನ್ ಸಿಗುವಂಥದ್ದು. ಲಾಸ್ಟ್ 2-3 ವ್ಲಾಗ್ಸಲ್ಲಿ ವ್ಯೂಸೇ ಬರ್ತಾಯಿಲ್ಲ. ವ್ಯೂಸ್ ಬರಲಿಲ್ಲ ಅಂದರೆ ಏನು ಕಪ್ಪ ಮಾಡಬೇಕು, ಇದರಿಂದ ಏನು ಅದು ಇಲ್ಲ ಏನೂ ಇಲ್ಲ ಅನ್ನೋ ಥರ ಫೀಲ್ ಬಂದ್ಬಿಡುತ್ತೆ ನನಗೆ. ನಿಮ್ಮ ಒಂದು ಸಪೋರ್ಟು, ನಿಮ್ಮ ಒಂದು ಕಮೆಂಟ್ ಸಪೋರ್ಟ್ ನನಗಿದ್ರೆ 100% ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.